क्लेशदोषप्रमुषितमनसां द्वेषिणां दोषकारां दैत्यानामार्च्यमन्दे तमसि विदधतां संस्तवेनास्मि शक्तः अस्याविष्कर्तुकामं कलिमलकलुषेऽस्मिन् जने ज्ञानमार्गं पद्यं चन्द्रेन्द्ररुद्रद्युमणिफणिमयो नायकाद्यैर्हाद्य सूत्र भाष्यಕ್ಕೆ ವ್ಯಾಖ್ಯಾನ ರೂಪವಾಗಿ ಟೀಕಾ ರೂಪವಾಗಿ ರಚನೆ ಮಾಡಿದ್ದಾರೆ. ಇನ್ನೊಂದು ಆಚಾರ್ಯರ ಅನುವ್ಯಾಖ್ಯಾನಕ್ಕೆ ಉತ್ತರ ಪ್ರಸ್ಥಾನವಾದಂತಹ ಅನುವ್ಯಾಖ್ಯಾನಕ್ಕೆ ಅವರು ಸನ್ಯಾಯ ರತ್ನಾವಳಿ ಎಂಬತಕ್ಕಂತಹ ಶ್ರೇಷ್ಠವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇದನ್ನ ರಚನೆ ಮಾಡಿದ್ದಾರೆ ಅಂತ ಇಷ್ಟೇ ಹೇಳದೆ ಭಾಷ್ಯಾನುಭಾಷ್ಯಾಶಯ ಬೋಧಯಿತು, ಭಾಷ್ಯದ ವ್ಯಾಖ್ಯಾನವಾದಂತಹ ಸತರ್ಕ ದೀಪಾವಳಿ ಭಾಷ್ಯದ ಬೋಧವನ್ನು ಚೆನ್ನಾಗಿ ವಿಶದಪಡಿಸುವಂತಹ ವ್ಯಾಖ್ಯಾನ ಟೀಕೆ. ಇನ್ನೊಂದು ಅನುವ್ಯಾಖ್ಯಾನದ ಭಾವವನ್ನು ಚೆನ್ನಾಗಿ ಹೊರಹೊಮ್ಮಿಸುವಂತಹ ಟೀಕೆ. ಹೀಗೆ ಈ ಎರಡೂ ಗ್ರಂಥಗಳು ಅನಿಂದ್ಯವಾದದ್ದು ಎಂಬುದಾಗಿ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅವುಗಳಲ್ಲಿ ಮುಖ್ಯವಾಗಿ ಜಯತೀರ್ಥ ಗುರು ಸಾರ್ವಭೌಮರು ತಮ್ಮ ನ್ಯಾಯಸುಧಾದಿ ಗ್ರಂಥಗಳಿಗೆ ಆದ್ಯ ಟೀಕಾಕಾರರಾಗಿರ್ತಕ್ಕಂತಹ ಪದ್ಮನಾಭ ತೀರ್ಥರನ್ನ ಅವರ ಗ್ರಂಥಗಳು ನಮಗೆ ಉಪಜೀವಿಸಿಕೊಂಡು ನಾವು ಗ್ರಂಥಗಳನ್ನು ರಚನೆ ಮಾಡಿದ್ದೇವೆ ಅಂತ ಹೇಳ್ತಾರೆ. ಹೇಳುವಾಗ ಇದನ್ನು ಉಪಜೀವಿಸಿಕೊಳ್ಳದೆ ಇದ್ರೆ ಏನಾಗ್ತಾ ಇತ್ತು ಅಂತಂದ್ರೆ ನತತ್ವ ಮಾರ್ಗೇ ಗಮನಂ ವಿನಾ ಯದುಪಜೀವನಂ ಅಂತ. ಶ್ರೀಮದ್ ಆಚಾರ್ಯರ ತತ್ವ ಮಾರ್ಗದಲ್ಲಿ ಪ್ರಯಾಣ ಅನ್ನುವಂತಹದ್ದು ಈ ಎರಡು ಗ್ರಂಥಗಳನ್ನ ಅನುಸರಿಸದೇ ಇದ್ರೆ ಅಥವಾ ಆದ್ಯ ಟೀಕಾಕಾರರಾದ ಪದ್ಮನಾಭ ತೀರ್ಥರ ಗ್ರಂಥಗಳು ನಮಗೆ ಇಲ್ಲದೆ ಇದ್ರೆ ಆಚಾರ್ಯರ ನೇರವಾದ ಅಭಿಪ್ರಾಯ ನಮಗೆ ತಿಳಿಯಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಎಂಬುದಾಗಿ ಆ ಎರಡು ಗ್ರಂಥ ಅವರ ಗ್ರಂಥಗಳ ಎಲ್ಲ ಗ್ರಂಥಗಳನ್ನು ಪ್ರಧಾನವಾಗಿ ಅನುವ್ಯಾಖ್ಯಾನಕ ಒಂದು ಸನ್ಯಾಸ ಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನ ರೂಪವಾಗಿ ಟೀಕಾ ರೂಪವಾಗಿ ರಚನೆ ಮಾಡಿದ್ದಾರೆ. ಇನ್ನೊಂದು ಆಚಾರ್ಯರ ಅನುವ್ಯಾಖ್ಯಾನಕ್ಕೆ ಉತ್ತರ ಪ್ರಸ್ಥಾನವಾದಂತಹ ಅನುವ್ಯಾಖ್ಯಾನಕ್ಕೆ ಅವರು ಸನ್ಯಾಯ ರತ್ನಾವಳಿ ಎಂಬತಕ್ಕಂತಹ ಶ್ರೇಷ್ಠವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇದನ್ನ ರಚನೆ ಮಾಡಿದ್ದಾರೆ ಅಂತ ಇಷ್ಟೇ ಹೇಳದೆ ಭಾಷ್ಯಾನುಭಾಷ್ಯಾಶಯ ಬೋಧಯಿತು, ಭಾಷ್ಯದ ವ್ಯಾಖ್ಯಾನವಾದಂತಹ ಸತರ್ಕ ದೀಪಾವಳಿ ಭಾಷ್ಯದ ಬೋಧವನ್ನು ಚೆನ್ನಾಗಿ ವಿಶದಪಡಿಸುವಂತಹ ವ್ಯಾಖ್ಯಾನ ಟೀಕೆ. ಇನ್ನೊಂದು ಅನುವ್ಯಾಖ್ಯಾನದ ಭಾವವನ್ನು ಚೆನ್ನಾಗಿ ಹೊರಹೊಮ್ಮಿಸುವಂತಹ ಟೀಕೆ. ಹೀಗೆ ಈ ಎರಡೂ ಗ್ರಂಥಗಳು ಅನಿಂದ್ಯವಾದದ್ದು ಎಂಬುದಾಗಿ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅವುಗಳಲ್ಲಿ ಮುಖ್ಯವಾಗಿ ಜಯತೀರ್ಥ ಗುರು ಸಾರ್ವಭೌಮರು ತಮ್ಮ ನ್ಯಾಯಸುಧಾದಿ ಗ್ರಂಥಗಳಿಗೆ ಆದ್ಯ ಟೀಕಾಕಾರರಾಗಿರ್ತಕ್ಕಂತಹ ಪದ್ಮನಾಭ ತೀರ್ಥರನ್ನ ಅವರ ಗ್ರಂಥಗಳು ನಮಗೆ ಉಪಜೀವಿಸಿಕೊಂಡು ನಾವು ಗ್ರಂಥಗಳನ್ನು ರಚನೆ ಮಾಡಿದ್ದೇವೆ ಅಂತ ಹೇಳ್ತಾರೆ. ಹೇಳುವಾಗ ಇದನ್ನು ಉಪಜೀವಿಸಿಕೊಳ್ಳದೆ ಇದ್ರೆ ಏನಾಗ್ತಾ ಇತ್ತು ಅಂತಂದ್ರೆ ನತತ್ವ ಮಾರ್ಗೇ ಗಮನಂ ವಿನಾ ಯದುಪಜೀವನಂ ಅಂತ. ಶ್ರೀಮದ್ ಆಚಾರ್ಯರ ತತ್ವ ಮಾರ್ಗದಲ್ಲಿ ಪ್ರಯಾಣ ಅನ್ನುವಂತಹದ್ದು ಈ ಎರಡು ಗ್ರಂಥಗಳನ್ನ ಅನುಸರಿಸದೇ ಇದ್ರೆ ಅಥವಾ ಆದ್ಯ ಟೀಕಾಕಾರರಾದ ಪದ್ಮನಾಭ ತೀರ್ಥರ ಗ್ರಂಥಗಳು ನಮಗೆ ಇಲ್ಲದೆ ಇದ್ರೆ ಆಚಾರ್ಯರ ನೇರವಾದ ಅಭಿಪ್ರಾಯ ನಮಗೆ ತಿಳಿಯಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಎಂಬುದಾಗಿ ಆ ಎರಡು ಅವರ ಗ್ರಂಥಗಳ ಎಲ್ಲ ಗ್ರಂಥಗಳನ್ನು ಪ್ರಧಾನವಾಗಿ ಅನುವ್ಯಾಖ್ಯಾನಕ ಒಂದು ಸನ್ಯಾಸ ಗೊತ್ತಲ್ಲ ಏನು ಅಂತ ಸ್ವಲ್ಪ ಕಮ್ಮಿ ಆಗ ಇಳಿದು ಇನ್ನೊಂದು ಬೋಟ್ ಅಂತ ಅದಕ್ಕೆ ದಾರಿ